सच्चास्त्रोदितवर्त्मना पदमिदं ध्यायन्मदङ्गाङ्किताः मन्मन्त्रं जपशास्त्रसम्पदमतो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करजयैः तं वाजीवक्त्रं भजे। सिञ्जन्नूपुरशोभिपादकमलां मन्दस्मितोद्यन्मुखीं कञ्जाक्षीं कुचभारभीरुविलसन्मद्यां लसत्कङ्कणां शम्भुवाद्यैः परिसेवितां सुवचसां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीम् यस्य त्रीण्युदितानि वेदवचने रूपाणि दिव्यान्यलम् तद्दर्शनमित्थमेव निहितं देवस्य वर्गो महत् वायो रामवचोऽयं प्रथमकं वृक्षो द्वितीयं वपुः मध्वो यत्तु तृतीयमेतदमुना गृन्तः कृतः केशवे भवति यदनुभावाद्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निदत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमि न्यायसुधादिगृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसत्यानपान् रङ्गोत्तुङ्गतरङ्गमङ्गलकर श्रीतुङ्गभद्रातट प्रत्यस्तद्विजपुङ्गवालय सन्मन्त्रालयाक्षेपुरे नव्येन्द्रोफलनीलभव्यकरसत् वृन्दावनान्तर्गता श्रीमत्सद्गुरुराघवेन्द्रयतिराट् कुर्यात् ध्रुवं मङ्गलम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महाव्याघ्रगुरुं भजे। श्रीगुरुभ्यो नमः। हरिः ओಂ। ಸಾರಗುರುಗಳ ಕರುಣದಿಂದ ಮನಿದು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಬುಧ ಮಗೆ ಮಂಗಲವಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರತ್ರಯದೊಳು ಚತುರ್ವಿಂಶತಿ ರೂಪದಲ್ಲಿ ಭೋಜ್ಯನೆನಿಸುವನು. ಹುತವಹಾಕ್ಷಾಂತರ್ಗತ ಜಯಾಪತಿಯು ತಾನೇ ಮೂರಧಿಕ ತ್ರಿಂಶತಿ ರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿವಸ ಈ ಯಾವ ಮೊದಲನೆಯ ಪದ್ಯದಲ್ಲಿ ಬಂದ ಹಾಗೆ ಕೃತಿಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ, ಅಂದರೆ ಸೃಷ್ಟಿಕರ್ತನಾಗಿರತಕ್ಕಂತಹ ಪ್ರದ್ಯುಮ್ನ ದೇವತೆಗಳ ಒಳಗಡೆ ಇದ್ದುಕೊಂಡು ಅಹಂಕಾರತ್ರಯದೊಳು ಅಂತ, ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣಾತ್ಮಕವಾಗಿರತಕ್ಕಂತಹ ಯಾವ ಜಡ ಪ್ರಕೃತಿ ಇದೆಯೋ ಅದರ ಒಳಗಿನ ಕೆಲವು ಭಾಗಗಳನ್ನು ತೆಗೆದು ಮಹತ್ತತ್ವ ಅಂತ ಮಾಡ್ತಾನೆ ಭಗವಂತ. ಅದಕ್ಕೆ ಆ ಮಿಶ್ರಣಕ್ಕೆ ಬ್ರಹ್ಮದೇವರ ಶರೀರ ಎಂಬುದಾಗಿ ಹೆಸರಿಟ್ಟರು. ಅದರೊಳಗಿಂದ 100 ಸತ್ವ, 10 ತಮಸ್ಸು, 1 ರಜಸ್ಸನ್ನು ಸೇರಿಸಿದಾಗ ಅದು ಅಹಂಕಾರ ತತ್ವ ಅಂತಾಯಿತು. ಆ ಅಹಂಕಾರ ತತ್ವ 3 ಭಾಗವಾಯಿತು, ವೈಕಾರಿಕ, ತೈಜಸ, ತಾಮಸ ಎಂಬುದಾಗಿ. ಆವಾಗ ವೈಕಾರಿಕದಿಂದ ತತ್ವಾಭಿಮಾನಿ ದೇವತೆಗಳು ಹಾಗೂ ಮತ್ತೆ ಪಂಚ ತನ್ಮಾತ್ರಗಳೆಲ್ಲ ಹುಟ್ಟಿತು. ಆಮೇಲೆ ತೈಜಸ ಅಹಂಕಾರದಿಂದ ಗೋಲಕಗಳೆಲ್ಲವೂ ಕೂಡ ಹುಟ್ಟಿತು, ಪಂಚ ಜ್ಞಾನೇಂದ್ರಿಯಾದಿಗಳು, ಇವೆಲ್ಲ ಹುಟ್ಟಿದ ನಂತರ ಪಂಚ ಕರ್ಮೇಂದ್ರಿಯಗಳು. ಇದಾದ ನಂತರ ಕೊನೆಗೆ ತಾಮಸ ಅಹಂಕಾರದಿಂದ ಮತ್ತೆ ಪಂಚಭೂತಗಳು ಹುಟ್ಟಿತು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ 3ರೊಳಗೆ ಏನು ಅಹಂಕಾರದ ತ್ರಯದೊಳು ಅಂತಂದ್ರೆ ವೈಕಾರಿಕ, ತೈಜಸ, ತಾಮಸವೆಂಬತಕ್ಕಂತಹ ತ್ರಯದೊಳು 24 ರೂಪದಲ್ಲಿ 24 ರೂಪದಿಂದ ಭೋಜಕನೆನಿಸುವನು ಅಂತ. ಭೋಜ್ಯ ಅಂತನ್ತಾನೆ, ಭೋಜಕ ಅಂತಂತಾನೆ. ಮತ್ತೊಂದು ರೂಪ ಯಾವುದು ಅಂತ ಕೇಳಿದಾಗ ಅದರ ಒಳಗಿರತಕ್ಕಂಥ ಜೀವಾಂತರ್ಗತ ರೂಪ ಅಂತನ್ನುವಂತಹದ್ದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 6+30 ರೂಪದಲ್ಲಿ ವಾರಿಜಾಪ್ತನೊಳಿಹನು ಮಾಯಾರಮಣ ಶ್ರೀ ವಾಸುದೇವನು ಕಾಲನಾಮದಲ್ಲಿ 3 ವಿಧ ಪಿತೃಗಳ ಒಳಗಡೆ ವಸು ತ್ರಿಪುರಾರಿಯಾದಿತ್ಯ ನಿರುದ್ಧನು ತೋರಿಕೊಳ್ಳದೆ ಕರ್ತೃಕರ್ಮ ಕ್ರಿಯಾ ಎನಿಸಿಕೊಂಬನು. ಅಂದ್ರೆ ಹೇಗೆ ಅಂದ್ರೆ 6+30 ಅಂತ, 30ಕ್ಕೆ 6 ಜಾಸ್ತಿ ಅಂತ. 6+30 ಅಂತ ಕೇಳಿದಾಗ ಅಂತಹ ರೂಪಗಳನ್ನು, ಏನು ಅಂತಹ ರೂಪಗಳು ಯಾವುದದು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ವಾರಿಜಾಪ್ತನೊಳಿಹನು ಅಂತ. ಸ್ವಲ್ಪ ಕಷ್ಟವಾದ ಶಬ್ದ, ಬಿಡಿಸ್ತಾ ಹೋದಷ್ಟು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಇಷ್ಟು ಬಿಡಿಸಿ ಅಂತಂದ್ರೆ, ಬೇರೆ ಬೇರೆ ಪುರಾಣಗಳನ್ನು ಓದಿದಾಗ ಅಲ್ಲಿ ವ್ಯಾಖ್ಯಾನಕಾರರು ಆಯಾಯ ವಾಕ್ಯಗಳಿಗೆ ಅರ್ಥವನ್ನು ಹೇಳ್ತಾ ಇರುವಾಗ ಅವರೇನು ಬೇರೆ ಬೇರೆ ಪ್ರಮಾಣಗಳನ್ನು ಕೊಟ್ಟು ಹೇಳ್ತಾರೆ, ಅವುಗಳನ್ನೆಲ್ಲ ತೆಗೆದುಕೊಂಡಾಗ ಮಾತ್ರ ಇದು ಅರ್ಥ ಆಗುತ್ತೆ ಅಂತ. ಇಲ್ಲಿ ವಾರಿಜಾಪ್ತನೊಳಿಹನು ಅಂತಂದ್ರು. ವಾರಿಜಾಪ್ತ ಅಂದ್ರೆ ಯಾರು ಅಂದ್ರೆ ಸೂರ್ಯ ಅಂತ. ಹೌದು, ಸೂರ್ಯ ಅಂತ ವಾರಿಜಾಪ್ತ ಅನ್ನುವ ಶಬ್ದದಿಂದ ಸೂರ್ಯನೋಳು ಅಂತ ಅಂದ್ಬಿಟ್ಟಿದ್ರೆ ಆಗಿರ್ತಿತ್ತು. ವಾರಿಜಾಪ್ತನೋಳು ಅಂತ ಯಾಕೆ ಅಂತ, ದಿವಾಕರನೋಳು ಅಂತಂದ್ರೆ ಅಲ್ಲಿ ವಾರಿಜಾಪ್ತ 4 ಅಕ್ಷರ, ದಿವಾಕರ ಹೇಳ್ಬೋದಾಗಿತ್ತಲ್ಲ. ಈ ಶಬ್ದಗಳನ್ನೇ ಯಾಕೆ ಆಡಿದ್ದಾರೆ ಅಂತ ಇದಕ್ಕೆ ನೀವು ನೋಡಿದ್ರೆ ಉತ್ತರ ಎಲ್ಲಿ ಸಿಗುತ್ತೆ ಅಂತಂದ್ರೆ, ಈ ಶ್ರೀಕೃಷ್ಣನ ಅವತಾರದ ಪ್ರಸಂಗ ಅಲ್ಲಿ ಹೇಳ್ತಾರೆ. ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಅಂತ ಶ್ರೀಕೃಷ್ಣನ ಅವತಾರದ ಬಗ್ಗೆ ಹೇಳುವಂತಹ ಮಾತು. ಆವಾಗ ಅಲ್ಲಿ ಕೃಷ್ಣ ಅವತಾರ ಮಾಡುವಾಗ ಅದ್ಭುತಂ ಅದು ಸರಿ, ತಮದ್ಭುತಂ ಬಾಲಕಂ ಅದೆಲ್ಲ ಸರಿ. ಅಂಬುಜಕ್ಷಣಂ ಅಂತನ್ನುವಾಗ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು, ಹೊಳೆಹೊನ್ನೂರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಅಂಬುಜೇಕ್ಷಣ ಅನ್ನುವ ಶಬ್ದಕ್ಕೆ ಬೇರೆ ಅರ್ಥ ಬರೀತಾರೆ. ಅಂಬುಜೇಕ್ಷಣ ಅಂದ್ರೆ ಏನು? ಸಾಮಾನ್ಯವಾಗಿ ಕಮಲದಂತೆ ಕಣ್ಣು ಉಳ್ಳವನು. ಆಗಲಿ ಕಮಲದಂತೆ ಕಣ್ಣು ಉಳ್ಳವನು ಒಳ್ಳೆ ಅರ್ಥ ಅಲ್ವಾ, ಅದನ್ನೇ ಇಟ್ಕೋಬಹುದಲ್ವಾ ಅಂದ್ರೆ ಹಾಗೆ ಅರ್ಥ ಹೇಳಲಿಕ್ಕೆ ಬರೋಲ್ಲ ಅಂತಾರವರು. ಯಾಕೆ ಕಮಲದಂತೆ ಕಣ್ಣುಳ್ಳವನು ಅಂದ್ರೆ ಸ್ವಲ್ಪ ದೋಷಾರೋಪಣೆ ಮಾಡಿದಾಗ ಆಯ್ತಲ್ಲ ಅಂತ ನಮಗೆ ಸಂತೋಷ. ಕಮಲದಂತೆ ಕಣ್ಣುಳ್ಳವನು ಅಂದ್ರೆ ಅವನು ಹೊಗಳ್ತಾರೆ ಅಂತ. ಅವರಿಗೆ ಅವರು ಎತ್ತರ ಶಿಖರಕ್ಕೇರಿದವರಿಗೆ ಅದೆಲ್ಲ ಸ್ವಲ್ಪ ಏನೋ ಕಂಜೂಸ್ತನ ಕಾಣ್ತದೆ, ಸಾಕಾಗಲಿಲ್ಲ, ಭಗವಂತನ ವರ್ಣನೆ ಮಾಡಲಿಕ್ಕೆ ಸಾಕಾಗಲಿಲ್ಲ.
ಯಾಕೆ ಯಾಕೆಂದ್ರೆ ಅಂಬುಜೇಕ್ಷಣ ಕಮಲದಂತೆ ಕಣ್ಣು. ಕಮಲದಂತೆ ಕಣ್ಣು ಅಂದ್ರೆ ಏನು? ಕಮಲ ಬೆಳಗ್ಗೆ ಅರಳಿ ಇರ್ತದೆ, ಸಾಯಂಕಾಲ ಬಾಡಿ ಹೋಗ್ತದೆ. ನಮ್ಮ ದೇವರ ಕಣ್ಣು ಕೂಡ ಬೆಳಗ್ಗೆ ಮಾತ್ರ ಅರಳಿ ಇರ್ತದೆ, ಸಾಯಂಕಾಲ ಬಾಡುತ್ತೆ ಅಂತ ದೇವರ ಕಣ್ಣಿಗೆ ದೋಷಾರೋಪಣೆ ಮಾಡಿದಾಗ ಆಗೋಯ್ತು. ಹಾಗಾದ್ರೆ ಈ ಶಬ್ದ ನನಗೆ ಯಾಕೋ ಸಮಂಜಸ ಅಂತ ಅನಿಸಲಿಲ್ಲ. ಸ್ವಾಮಿ ಸಮಂಜಸ ಇಷ್ಟು ದಿವಸ ಹೇಳ್ಕೊಂಡ್ ಬಂದಿದ್ದಾರಲ್ಲ, ಆ ಕಮಲದಂತೆ ಕಣ್ಣುಳ್ಳವನು ಅಂತ ಹೇಳಲೇಬಾರ್ದು ಅಂತಾರೆ. ಹೇಳಲೇಬಾರ್ದು ಅಂದ್ರೆ ಮತ್ತೆ ಇಷ್ಟು ದಿವಸ ಹೇಳ್ಕೊಂಡ್ ಬಂದಿದ್ದು ದಡ್ಡರಾಗಾರೆ, ನಿಮ್ಗಿಂತ ದಡ್ಡರು ಅಂತ ಆಗ್ಬಿಟ್ರ? ಹಾಗಲ್ಲ, ಹಾಗೇನಾದ್ರೂ ಅರ್ಥ ಇರ್ಬೇಕು. ಹಂಗಾದ್ರೆ ಅವರು ಈ ಅರ್ಥ ಮಾಡಿರ್ಬಹುದು. ಏನರ್ಥ? ಅಂಬುಜೇಕ್ಷಣ ಅಂದ್ರೆ ಕಮಲದಂತೆ ಕಣ್ಣು ಅಂತ ಅರ್ಥ ಅಲ್ಲ. ಈ ವೇದಗಳಿಗೆ ಶ್ರೀಮದ್ ಆಚಾರ್ಯರು ಬರೋ ತನಕ ಯಾರೂ ಸರಿಯಾದ ಅರ್ಥ ಹೇಳಲೇ ಇಲ್ಲ. ಸಾಯಣ ಭಾಷ್ಯ ಅಂತ ಏನೇನೋ ಭಾಷ್ಯಗಳು ಬಂದು ಯಾವುದು ನಿಜವಾದ ಅರ್ಥ ಹೇಳಲೇ ಇಲ್ಲ. ಶ್ರೀಮದ್ ಆಚಾರ್ಯ ಬಂದ ಮೇಲೆ ಅವೆಲ್ಲ ಬಾಲಿಶವಾದ ಅರ್ಥ ಅಂತ ತೋರಿಸಿಕೊಟ್ಟದ್ದೇ ಮೊದಲು ಶ್ರೀಮದ್ ಆಚಾರ್ಯ. ಒಂದು ಕಡೆ ಬರ್ತದೆ ಕಪ್ಯಾಸ ಪುಂಡರೀಕಾಕ್ಷಂ ಅಂತ ಒಂದು ವಾಕ್ಯ. ಕಪ್ಯಾಸ ಪುಂಡರೀಕಾಕ್ಷಂ ಸಾಯಣ ಭಾಷೆ ತೆಗೆದು ನೋಡಿ, ಆ ವೇದಕ್ಕೆ ಅರ್ಥ ಬರೆಯುವಾಗ ಅಲ್ಲಿ ಬರೀತಾರೆ ಕಪ್ಯಾಸ ಪುಂಡರೀಕಾಕ್ಷ ಅಂದ್ರೆ ಏನು? ಕಪಿ ಆಸ ಹಂಗೆ ಬರೀತಾರೆ. ಅಂದ್ರೆ ಏನು? ಕಪಿ ಅಂದ್ರೆ ಏನು? ಕೋತಿ. ಆಸ ಅಂದ್ರೆ ಏನು? ಅದರ ಆಸನ ಅಂದ್ರೆ ನೆಲದ ಮೇಲೆ ಕೂಡುತ್ತಲ್ಲ ಪೃಷ್ಠಭಾಗ, ಅದು ಕೆಂಪಾಗಿರುತ್ತೆ ನೋಡಿ. ಕಪಿ ಆಸ ಪುಂಡರೀಕಾಕ್ಷ. ಕಪ್ಯಾಸ ಪುಂಡರೀಕ ಅಂದ್ರೆ ಏನಂತ? ಕಪಿಯ ಪೃಷ್ಠಭಾಗದಂತೆ ಕೆಂಪಾಗಿರುವ ಕಣ್ಣುಳ್ಳವನು. ಏನು ಅಂತ ದೊಡ್ಡ ವ್ಯಕ್ತಿಗೆ ಅಷ್ಟು ಕೀಳು ಮಟ್ಟದ ದೃಷ್ಟಾಂತ ಕೊಟ್ರೆ ಅದು ದೃಷ್ಟಾಂತ ಅಂತ ಕರೀತಾರ? ಅದು ಇನ್ನೂ ಖುಷಿ ಆಗ್ಬೇಕು ನಮ್ಗೆ ಕೇಳುವಾಗ. ಅದೇನು ಗೋತಿಯ ಪೃಷ್ಠಭಾಗ ಅವೆಲ್ಲ ಯಾಕೆ ಹೇಳಿದ್ರು? ಅವರಿಗೆ ಅಷ್ಟೇ ಗೊತ್ತು. ಶ್ರೀಮದ್ ಆಚಾರ್ಯ ಬಂದ್ಮೇಲೆ ಹಂಗ ಅರ್ಥ ಅಲ್ಲ, ಅದರ ನಿಜವಾದ ಅರ್ಥ. ಕಪ್ಯಾಸ ಅಂದ್ರೆ ಹಾಗಲ್ಲ. ಕಪಿ ಅಂದ್ರೆ ಅವ್ರಿಗೆ ಗೊತ್ತಿದ್ದಂತೆ ಕಪಿ ಅಂದ್ರೆ ಕೋತಿ ಅಷ್ಟೇ ತಲೆಯಲ್ಲಿ ಇದ್ದಿದ್ದು. ಶ್ರೀಮದ್ ಆಚಾರ್ಯ ಬಂದು ಹೇಳ್ತಾರೆ ಕಪಿ ಅಂದ್ರೆ ಕೋತಿ ಅಲ್ಲ, ಮತ್ತೇನು? ಕೋತಿ ಅಂತ ಒಂದು ಅರ್ಥ. ಇಲ್ಲಿ ಕಪ್ಯಾಸ ಅಂತ ವೇದ ಹೇಳಬೇಕಾದ್ರೆ ಕಂ ಪಿಬತೀತಿ ಕಪಿ. ಕಮ್ ಅಂದ್ರೆ ನೀರು, ಅದನ್ನು ಪಿಬತಿ ಸದಾ ಕುಡಿತದೆ. ಅಲ್ಲಿ ನಾವು ನೀರು ಕುಡಿತೀವಲ್ಲ, ನಾವು ಯಾವಾಗ ಒಮ್ಮೆ ಬಾಯಾರಿಕಾದ ಕುಡಿಯೋದು ಆಗಲ್ಲ, 24 hours ನೀರು ಕುಡಿಬೇಕು. ಅಂತದ್ದು ಯಾವುದು? ಅದು ಕಪಿ ಅಂತ ಕರೀತಾರೆ. ಯಾವುದು? ಕಮಲದ ಮೇಲೆ ಉಂಟಲ್ವ, ಅದಕ್ಕೆ ದೇಟು ಉಂಟು ನೋಡಿ. ಆ ದೇಟು ನೀರನ್ನ 24 ಗಂಟೆ ಕೊಡುತ್ತದೆ. ಆ ದೇಟು ಏನ್ ಮಾಡುತ್ತೆ? ಕಮಲದ ದೇಟು ನೀರನ್ನ 24 ಗಂಟೆ ಕುಡಿಸ್ತಾ ಇರ್ತದಂತೆ. ಆ ನೀರು 24 hours ಕೊಡ್ತಾ ಇರ್ತದೆ. ಹಾಗಾದ್ರಿಂದ ಅದನ್ನ ಕಪಿ. ಅದರ ಮೇಲೆ ಆಸ, ಆ ದಂಡಿನ ಮೇಲೆ ದೇಟು ಉಂಟಲ್ವ, ದೇಟಿನ ಮೇಲೆ ಇರತಕ್ಕಂಥದ್ದು ದಳಗಳು ಉಂಟಲ್ವ, ಅದು ಹೇಗೆ ಕೆಂಪಾಗಿರುತ್ತೆ? ಕಪ್ಯಾಸ ಪುಂಡರೀಕಾಕ್ಷ. ಅಂತಹ ಕಣ್ಣುಳ್ಳವನು ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ವೇದಗಳಿಗೆ ನಿಜವಾದ ಅರ್ಥವನ್ನು ಹೀಗೆ ಮಾಡಬೇಕು ಅಂತ ತೋರಿಸಿಕೊಟ್ಟ ಮಹಾನುಭಾವರು. ಇದನ್ನು ಯಾಕೆ ಹೇಳಿದೆ ಅಂದ್ರೆ ಎಲ್ಲರೂ ಸತ್ಯಧರ್ಮ ತೀರ್ಥರಿಗೂ ಅದೇ ಅರ್ಥ. ಏನು ಅಲ್ಲಿ ಹೇಳಿದ್ರು? ತಮದ್ಭುತಂಬ ಅಂಬುಜೇಕ್ಷಣ ಅಂದ್ರೆ ಹಾಗಲ್ಲ. ಮತ್ತೇನು? ಅಂಬುಜ ಅಂದ್ರೆ ಏನರ್ಥ? ಅಲ್ಲ ಕಮಲ ಅಂತ ಅರ್ಥ. ಅದು ವೀರ್ಯ ಒಂದರ್ಥ. ಇನ್ನೊಂದು ಅರ್ಥ ಏನಂದ್ರೆ ಅಂಬುಜ. ಅಂಬು ಅಂದ್ರೆ ಏನು? ನೀರು. ನೀರಿಗೆ ಅಂಬು ಅಂತ ಕರೀತಾರೆ. ಅಂಬುನ ಜಾಯಂತೆ ಅಸ್ಮಾತ್ ಇತಿ. ಅಂಬುನಾ ತೃತೀಯ ವಿಭಕ್ತಿ. ತೃತೀಯ ವಿಭಕ್ತಿಗೆ ಇಂದ. ಹಾಗಾದ್ರೆ ಅಂಬುನಾ ಅಂದ್ರೆ ನೀರಿನಿಂದ, ಜಾಯತೆ ಹುಟ್ಟಿದು. ನೀರಿನಿಂದ ಯಾವುದು ಹುಟ್ಟಿತೋ ಅದು ಅಂಬುಜ ಒಂದರ್ಥ. ಇನ್ನೊಂದು ಅಂಬುಜ ಅನ್ನೋ ಶಬ್ದಕ್ಕೆ ಅಂಬುನಾ ಜಾಯಂತೆ ಅಸ್ಮಾತ್. ಅಂಬುನಾ ಅಂದ್ರೆ ಅಂಬೂನಿ ಜಾಯಂತೆ, ಅಂಬುನಾ ಜಾಯತೆ, ಅಂಬೂನಿ ಜಾಯಂತೆ ಎರಡರ್ಥ. ಅಂಬೂನಿ ಅಂದ್ರೆ ನೀರಿನಿಂದ, ನೀರುಗಳು ಎರಡರ್ಥ. ನೀರುಗಳು ಯಾವುದರಿಂದ ಹುಟ್ಟಿತೋ, ನೀರಿನಿಂದ ಯಾವುದು ಹುಟ್ಟಿತೋ ಅವೆರಡು ಅಂಬುಜಗಳು. ಈಗ ಆಶ್ಚರ್ಯ ಆಗ್ಬೇಕಲ್ಲ. ಈಗ ಈ ಮಗುವನ್ನು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ಬೇಕು, ಅದ್ಭುತವಾಗ್ಬೇಕು. ಏನದು? ಅಂಬುಜ. ಕಮಲದಂತ ಕಣ್ಣು ಅಂದ್ರೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮತ್ತೆ ಏನ್ ಮಾಡ್ಬೇಕಾಗಾದ್ರೆ ಅಂಬುನಿ ಜಾಯಂತೆ. ಅಂಬುನಿ ಅಂದ್ರೆ ನೀರುಗಳು ಯಾವುದರಿಂದ ಹುಟ್ಟಿತು. ನೀರುಗಳು ಯಾವುದರಿಂದ ಹುಟ್ಟಿತು ಅಂತ ಕೇಳಿದಾಗ ಅಲ್ಲಿ ಬರೀತಾರೆ, ಈ ಸೂರ್ಯ ಏನ್ ಮಾಡ್ತಾನೆ? ಸಮುದ್ರದ ನೀರನ್ನೆಲ್ಲ ಹೀರಿ ಸಿಹಿ ಮಾಡಿ ಮತ್ತೆ ಮಳೆಯಾಗಿ ಕೊಡ್ತಾನೆ. ಹಾಗಾದ್ರೆ ಭೂಮಿಗೆ ಮಳೆಯಾಗಿ ಕೊಟ್ಟದ್ಯಾರು? ನೀರು ಹೀರಿಕೊಂಡು ಕೊಟ್ಟಂತವನು ಸೂರ್ಯ. ಹಾಗಾದ್ರೆ ಅಂಬುಜ ಅಂದ್ರೆ ಸೂರ್ಯ ಅಂತ ಅರ್ಥ. ಅಂಬುನಾ ಜಾಯತೆ ನೀರಿನಿಂದ ಹುಟ್ಟಿದ್ದು. ನೀರಿನಿಂದ ಹುಟ್ಟಿದ್ದು ಯಾವುದು? ಹುಣ್ಣಿಮೆ ಚಂದ್ರ ನೀವು ನೋಡಬಹುದು. ಹುಣ್ಣಿಮೆ ದಿವಸ ಸಮುದ್ರ ತೀರದಲ್ಲಿ ಹೋಗಿ ಕೂತ್ರೆ ಆ ಸಮುದ್ರದಿಂದ ಹೀಗೆ ಎದ್ದು ಬರ್ತಾನೆ. ಲಕ್ಷ್ಮಿ ಹುಟ್ಟಿದ ಮೇಲೆ ಸಮುದ್ರದಿಂದ ಮಥನ ಮಾಡುವಾಗ ಆ ಚಂದ್ರ ಆ ನಂತರ ಹುಟ್ಟುತ್ತಾನೆ. ಹಾಗಾದ್ರೆ ನೀರಿನಿಂದ ಹುಟ್ಟಿದ್ಯಾವುದು? ಚಂದ್ರ.
ನೀರು ಯಾವುದರಿಂದ ಹುಟ್ಟಿತು? ಸೂರ್ಯ. ಈ ಸೂರ್ಯ ಚಂದ್ರರೇ ಅಂಬುಜರು, ಇವರೇ ಕಣ್ಣಾಗಿರುವವನು ಯಾರು? ಈ ಮಗು. ಆದ್ದರಿಂದ ಅದ್ಭುತ. ಇದು ಸಣ್ಣ ಮಗುವಾದ್ದರಿಂದ ಅದ್ಭುತ ಅಲ್ಲ, ಇಡೀ ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂಥ ಸೂರ್ಯ ಚಂದ್ರರೇ ಇದರ ಕಣ್ಣುಗಳಂತೆ. ಅಂಬುನಾ ಜಾಯಂತೆ ಅಸ್ಮಾತ್ ಅಂಬುಜೆ ಕ್ಷಣ. ಈ ಕ್ಷಣ ಅಂದ್ರೆ ಕಣ್ಣು. ಅಂತ ಕಣ್ಣುಳ್ಳವನಾದ್ದರಿಂದ ಅದ್ಭುತ ಅಂತ ಅರ್ಥ ಬರೀತಾರೆ. ಆ ಅರ್ಥವನ್ನು ಯಾಕಿದನ್ನು ಹೇಳಿದೆ ಅಂದ್ರೆ ವಾರಿಜಾಪ್ತನೊಳಿಹನು ಅಂದ್ರು. ವಾರಿಜಾಪ್ತನೊಳಿಹನು ಅಂದ್ರೆ ಯಾರು ಅಂದರೆ, ವಾರಿ ಅಂದ್ರೆ ನೀರು, ಅದರಿಂದ ಜ ಹುಟ್ಟಿದ್ದು. ನೀರು ಯಾವುದರಿಂದ ಹುಟ್ಟಿದೋ ಅದು ವಾರಿಜ. ನೀರುಗಳು ಯಾವುದರಿಂದ ಹುಟ್ಟಿತೋ ಆ ಅರ್ಥ ತಗೋಬೇಕೀಗ. ಅಲ್ಲಿ ಭಾಗವತಕ್ಕೆ ಸತ್ಯಧರ್ಮ ತೀರ್ಥರು ಏನು ವ್ಯಾಖ್ಯಾನ ಬರೆದಿದ್ದಾರೆ ಅದನ್ನ ತಗೊಳ್ಬೇಕು. ವಾರಿಜ ನೀರಿನಿಂದ ಹುಟ್ಟಿದ್ದು. ನೀರುಗಳು ವಾರಿಗಳು ಜಾಯಂತೆ ಹುಟ್ಟಿತು ಯಾವುದರಿಂದ? ಸೂರ್ಯನಿಂದ. ಅಥವಾ ಇಲ್ಲಿ ವಾರಿಜ ಅಂತಂದ್ರು. ವಾರಿಜ ಅಂದ್ರೆ ಯಾರು? ಸೂರ್ಯ. ಇನ್ನೊಂದು ಅರ್ಥ ಏನು ನಾನು ಆಗಲೇ ಹೇಳಿದೆ, ಚಂದ್ರನು ವಾರಿಜನಾಗ್ತಾನೆ. ನಿಜವಾಗಿ ವಾರಿ ಅಂದ್ರೆ ನೀರು, ಜಾಯಂತೆ ನೀರಿನಿಂದ, ಜಾಯಂತೆ ಹುಟ್ಟಿದ್ದು ಯಾವುದು? ಆಗಲೇ ಹೇಳಿದಲ್ಲ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದಲ್ಲಿ ಹೇಳಿದ ಹಾಗೆ, ಸಮುದ್ರದಿಂದ ಲಕ್ಷ್ಮಿಯ ನಂತರ ಹುಟ್ಟಿದವನು ಯಾರು? ಚಂದ್ರನಾದ. ಹಾಗಾದ್ರೆ ವಾರಿಜ ಯಾರು? ಚಂದ್ರನಾದ. ಮತ್ತೆ ಇಲ್ಲಿ ಸೂರ್ಯನ್ ತಗೋಬೇಕಾಗಿತ್ತು, ಚಂದ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ಮುಂದಿನ ಶಬ್ದ ಆಡಿದರು. ವಾರಿಜ ಆಪ್ತ. ಆಪ್ತ ಅಂದ್ರೆ ಸ್ನೇಹಿತ. ವಾರಿಜನಿಗೆ ನಿಜವಾದ ನಿಯರೆಸ್ಟ್ ಸ್ನೇಹಿತ ಯಾರು ಅಂದ್ರೆ ಸೂರ್ಯ. ಆದ್ದರಿಂದ ವಾರಿಜಾಪ್ತ ಅಂದ್ರೆ ಚಂದ್ರನಿಗೂ ಸ್ನೇಹಿತನಾದಂತಹ ಸೂರ್ಯ ಅಂತ ಅರ್ಥ. ನೋಡಿ ಎಷ್ಟು ಅರ್ಥಗಳು, ಇವೆಲ್ಲ ತಲೆಯಲ್ಲಿ ಬರಬೇಕು ವಾರಿಜಾಪ್ತ ಅಂತನ್ನುವಾಗ. ಇಲ್ಲಿದ್ರೆ ಏನೋ ವಾರಿಜಾಪ್ತ ಅಂದ್ರೆ ಸೂರ್ಯ ಅಂತ ಡಿಕ್ಷನರಿ ಒಳಗೆ ತೆಗೆದು ನೋಡ್ಕೊಂಡು ಬರೆದ್ರೆ ಪ್ರಯೋಜನ ಇಲ್ಲ. ಆದ್ದರಿಂದ ವಾರಿಜಾಪ್ತನೊಳಿಹನು ಯಾರು? ಮಾಯಾರಮಣ ಶ್ರೀ ವಾಸುದೇವನು ಕಾಲನಾಮದಲ್ಲಿ. ಕಾಲ ಎಂಬ ಹೆಸರಿನಿಂದ ಸೂರ್ಯನಲ್ಲಿ ಇದ್ದಾನೆ. ಯಾರು? ಎಷ್ಟು ರೂಪದಿಂದ? 6+30 ರೂಪದಿಂದ ಅಂದ್ರು. 6+30, 30ಕ್ಕೆ 6 ಸೇರಿಸ್ರಿ, 36 ರೂಪ. ಕಾಲ ಎಂಬ ಹೆಸರಿನಿಂದ ಸೂರ್ಯನ ಒಳಗಡೆ ಭಗವಂತ 36 ರೂಪದಿಂದ ಇದ್ದಾನೆ ಅಂತಂದು. ಆ 36 ರೂಪ ಯಾಕೆ, ಹೇಗೆ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದನ್ನ ಕೆಳಗೆ ಹೇಳ್ತಾರೆ. ಕೊನೆ ಸಾಲಿನಲ್ಲಿ ನೋಡಿ, ತೋರಿಕೊಳ್ಳದಲೆ ಕರ್ತೃ ಕರ್ಮ ಕ್ರಿಯಾ ನೆನೆಸಿಕೊಂಬನು ಅಂತ. ಕರ್ತೃ ಕರ್ಮ ಕ್ರಿಯಾ ಅಂತ 3 ರೂಪಗಳಂತೆ ಅವನಿಗೆ. ಕಾಲನಾಮಕ ರೂಪನಾದ ಪರಮಾತ್ಮನಿಗೆ ಕರ್ತೃರೂಪ ಕಾಮ, ಕರ್ಮರೂಪ ಕಾಲ ಅಲ್ಲ ಕರ್ತೃರೂಪ ಕಾಲ, ಕರ್ಮರೂಪ ಕಾಲ, ಕ್ರಿಯಾರೂಪ ಕಾಲ ಅಂತ 3 ರೂಪಗಳು. ಈ 3 ರೂಪಗಳು ಯಾರಲ್ಲಿದ್ದಾರೆ ಅಂತ ಹೇಳಿದ್ರು? ವಾರಿಜಾಪ್ತನೊಳಿಹನು ಅಂದ್ರು. ವಾರಿಜಾಪ್ತ ಯಾರು? ಸೂರ್ಯ. ಅವನೊಳಗೆ ಎಷ್ಟು ರೂಪದಿಂದ ಇದ್ದಾರೆ? 6+30 ಅಂದ್ರು. 36 ರೂಪಗಳು. ಹೆಂಗ್ ಕೂಡಿಸ್ಬೇಕೀಗ ಅಂದರೆ, ಸೂರ್ಯ ಎಷ್ಟು ಅಂತ ಕೇಳಿ ಇವೆಲ್ಲ ಪಿತೃಗಣ ಸಂಧಿಯೊಳಗೆ ಅಂದ್ರೆ ಪಿತೃಗಳು ಯಾರು? ವಸು, ರುದ್ರ, ಆದಿತ್ಯರು. ನಿನ್ನೆ ರುದ್ರದ ಬಗ್ಗೆ ಹೇಳಿದೆ. ಆಮೇಲೆ ಇನ್ನ ರುದ್ರ, ಆದಿತ್ಯ. ಆದಿತ್ಯ ಎಷ್ಟು? 12 ಜನ ಆದಿತ್ಯರು. 12 ಜನ ಆದಿತ್ಯರೊಳಗೆ ಎಷ್ಟು ರೂಪದಿಂದ ಇರ್ತಾರೆ ಅಂದ್ರೆ ಕರ್ತೃ ಕರ್ಮ ಕ್ರಿಯಾ ಎಂಬ 3 ರೂಪದಿಂದ ಕಾಲನಾಮಕ ಪರಮಾತ್ಮ ಇರ್ತಾನೆ. ಎಷ್ಟು? ಆದಿತ್ಯರು 12 ಜನ ಆದಿತ್ಯ. 12 × 3 ಅಲ್ಲಿಗೆ 36 ರೂಪಗಳು. ಅದನ್ನೇ ಹೇಳಿದ್ರು 6+30 ರೂಪಗಳಿಂದ. ವಾರಿಜಾಪ್ತನೊಳಿಹನು ಮಾಜಾರಮಣ ಶ್ರೀ ವಾಸುದೇವನು ಕಾಲನಾಮದಲ್ಲಿ 3 ವಿಧ ಪಿತೃಗಳೊಳಗೆ ವಸು ತ್ರಿಪುರಾರಿಯಾದಿತ್ಯನೊಳು ವಸು ತ್ರಿಪುರಾರಿ. ತ್ರಿಪುರಾರಿ ಅಂದ್ರೆ ರುದ್ರ ಅಂತ ಅರ್ಥ. ವಸು ಮತ್ತೆ ರುದ್ರ ಆದಿತ್ಯನು. ಆದಿತ್ಯನರಿದ್ದರು ತೋರಿಕೊಳ್ಳದಲೆ ಕರ್ತೃಕರ್ಮ ಕ್ರಿಯಾ ಎನಿಸಿಕೊಳ್ಳುವನು. ಕರ್ತೃಗಳೊಳಗೆ ಇರ್ತಾರೆ, ಕರ್ಮದೊಳಗೆ ಇರ್ತಾರೆ, ಕ್ರಿಯಾದೊಳಗಿರ್ತಾರೆ ಭಗವಂತ. ಪಿತೃರೂಪನಾದ ಭಗವಂತ ಕರ್ತೃಗಳೊಳಗು, ಕರ್ಮದೊಳಗು, ಕ್ರಿಯಾದೊಳಗು 3 ರೂಪದಲ್ಲೂ ಕೂಡ ಇರ್ತಾನೆ ಅಂತ ಬಹಳ ವಿಸ್ತಾರವಾದದ್ದು. ಇದರಲ್ಲಿ ವಸು ಅಂದ್ರೆ ಏನು, ರುದ್ರ ಅಂದ್ರೆ ಏನು ಅದೆಲ್ಲ ಬಿಡಿಸಿಕೊಡ್ಬೇಕು. ಆವಾಗಲೇ ಇವೆಲ್ಲ ಒಳಗೆ ಹೋದ ಹಾಗೆ ನಿಮಗೆ ಪೂರ್ಣ ಅರ್ಥ ಆಗೋದು. ವಸುಗಳು ಎಲ್ಲಿಂದ ಬಂದರು, ರುದ್ರರು ಎಲ್ಲಿಂದ ಬಂದರು
ಅವರ ಸೃಷ್ಟಿ ಎಲ್ಲಿಂದ ಆರಂಭ ಆಯಿತು, ಅವರಿಗೆ ಭಗವಂತ ಕೊಟ್ಟಂತಹ ಕೆಲಸಗಳೇನು, ಅವುಗಳ ವ್ಯಾಪ್ತಿತ್ವ ಎಲ್ಲಿ ತನಕ ಇದೆ, ಇವೆಲ್ಲ ತಿಳ್ಕೊಂಡಾಗ ಮುಂದಿನ ಮಾತುಗಳೆಲ್ಲ ಅರ್ಥ ಆಗ್ತದೆ. ಇಲ್ಲದ್ರೆ ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅಂದ್ರೆ ಎಲ್ಲ ಓದಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ ಹೊರತು ಇದನ್ನು ಒಮ್ಮೆಲೆ ನಾವು ಓದ್ತೀವಿ ಅಂದ್ರೆ ಏನು ತಲೆ ಕೂಡ ಅರ್ಥ ಆಗೋದಿಲ್ಲ. ಹಾಗಿದೆ. ಅಂತೂ ಇಷ್ಟರೊಳಗೆ ನಾವು ಅರ್ಥ ಮಾಡಿಕೊಂಡಾಗ ಸ್ವವಶ ನಾರಾಯಣನುತ ಷಟ್ನವತಿ ನಾಮದಲ್ಲಿ ಕರೆಸುತ್ತ ವಸು ಶಿವ ದಿವಾಕರ ಕರ್ತೃ ಕರ್ಮ ಕ್ರಿಯಾಗಳೊಳಗಿದ್ದು ನೇವನಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಗೊಂಡ ಪಿತೃಗಳೀವನು ಅನಂತಾನಂದ ಸುಖವಾ. ಇಲ್ಲಿ ಕೆಲವು ವಿಚಾರಗಳು ಅಲ್ಲಿಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಇದನ್ನ ಹೇಗೆ ಅಂದ್ರೆ ಮುಂದಿನ 4ನೇ ಪದ್ಯದಲ್ಲಿ ಮೊದಲನೇ ಸಾಲಿನಲ್ಲಿ ಹೇಳಿದ ಹಾಗೆ ತಿಳ್ಕೋಬೇಕಂತೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣರನ್ನ ಅಲ್ಲಿ ಏನು ಹೇಳ್ತಾರೆ? ತಂತು ಪಟದಂದಲ್ಲಿ ಲಕ್ಷ್ಮೀಕಾಂತನು ಪಂಚಾತ್ಮಕ ನೆನೆಸುವ ಅಂತ. ಅಲ್ಲಿ ನೋಡಿ ಹೇಳುವಾಗ ವಸು ಕಂತಹರ ರವಿ ಕರ್ತೃಗಳಿಗೆ ಅಂತಂತಾರೆ. ಕಂತುಹರ ಅಂತಂದ್ರೆ ರುದ್ರದೇವರು ಅಂತಂತ. ಕಂತುಹರ ವಸು ಕಂತುಹರ ರವಿ ಅಂದ್ರೆ ಆದಿತ್ಯರು. ವಸು ರುದ್ರ ಆದಿತ್ಯರು, ಪಿತೃಗಳನ್ನು ಕರೆಯುವ ದೇವತೆಗಳು ವಸು ರುದ್ರ ಆದಿತ್ಯರು. ಇವಾಗ ನಮ್ಮಲ್ಲಿ ಒಂದು ಮಾತಿದೆ, ಇದನ್ನ ತಂತುಪಟದಂದಲಿ. ತಂತುಪಟ ಅಂದ್ರೆ ಏನು ನೋಡಿ, ಒಂದು ಬಟ್ಟೆ ಆಗಬೇಕಾದ್ರೆ ದಾರಗಳ ಸಂಗ್ರಹ ಅಲ್ವಾ? ದಾರಗಳ ಸಂಗ್ರಹ ಹೇಗಿರಬೇಕು ಅಂದ್ರೆ ಬರೀ ದಾರಗಳನ್ನು ಹೀಗೆ ಜೋಡಿಸಿದ್ರು ಪಟ ಆಗೋದಿಲ್ಲ, ಹೀಗೆ ಜೋಡಿಸಿದ್ರು ಪಟ ಆಗಲ್ಲ. ಒಂದು ಹೀಗೆ, ಒಂದು ಹೀಗೆ, ಒಂದು ಹೀಗೆ, ಒಂದು ಹೀಗೆ, ಹಾಗೆ ಬಂದ್ರೇನೆ ಅದು ಪಟ ಅಲ್ವಾ? ಒಂದ್ರೊಳಗೆ ಮತ್ತೊಂದು ಸೇರಿಸ್ಬೇಕು, ಮತ್ತೊಂದ್ರೊಳಗೆ ಬರೀ ದಾರಗಳನ್ನು ಒಂದೇ ತರ ಜೋಡಿಸಿದ್ರು ಪಟ ಆಗೋದಿಲ್ಲ. ಒಂದು ಕಡೆ ಹೀಗೆ ಹೋಗ್ಬೇಕು, ಇನ್ನೊಂದು ಕಡೆ ಹೀಗೆ ಬರಬೇಕು, ಈ ದಾರವೂ ಹಾಗೆ ಒಳಗೆ ಹೋಗಿ ಈ ದಾರಕ್ಕೆ ಹೊರಗಡೆಯಿಂದ ಬಂದಿದ್ರೆ ಮುಂದಿನ ದಾರಕ್ಕೆ ಒಳಗಡೆಯಿಂದ ಬರಬೇಕು. ಹಾಗೆ ಒಂದರ ಹಿಂದೆ ಮುಂದೆ ಆವಾಗಲೇ ಪಾಠ. ಸೀದಾ ಈ ದಾರಗಳನ್ನ ಹೀಗೆ ಜೋಡಿಸಿದ್ರೆ ಅದು ಹಾಗೆ ಬಿದ್ದು ಹೋಗ್ತದೆ, ಇದು ಹೀಗೆ ಬಿದ್ದು. ಅದು ಬೀಳದಿರಬೇಕಾದ್ರೆ ಒಂದ್ರೊಳಗೆ ಇದು ಮಾಡ್ಕೋಬೇಕು, ಚಾಪೆ ತರ ಮಾಡಬೇಕು. ಹಾಗಾದ್ರೆ ಆ ರೂಪಗಳ ಚಿಂತನೆ ಮಾಡುವುದು ಹೇಗೆ? ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಇದನ್ನೆಲ್ಲ ದಿನನಿತ್ಯ ಉಪಾಸನೆ ಮಾಡೋದು ಹೇಗೆ ಅಂತ ಅಂದ್ರೆ ಆ ಒಂದು ಕಲ್ಪನೆ ಬರಲಿ ಅಂತ, ಆ ರೂಪಗಳನ್ನ ಮುಂದೆ ವರ್ಣನೆ ಮಾಡುವುದಕ್ಕೆ ಒಂದು ಕಲ್ಪನೆ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ತಿರುಪತಿಗೆ ಹೋಗಿದ್ವಿ ನಮ್ಮ ಗುರುಗಳ ಜೊತೆಗೆ. ತಿರುಪತಿಗೆ ಹೋದಾಗ ಅಲ್ಲಿ ಸಾಲಿನಲ್ಲಿ ಬಂದ್ವಿ. ಸಾಲಿನಲ್ಲಿ ಬಂದಾಗ ಎರಡು ಅಂದ್ರೆ ಜ್ಞಾನಿಗಳ ಜೊತೆಗೆ ಯಾತ್ರೆ ಮಾಡಿದರೆ ಅದನ್ನೇ ದಾಸರು ಹೇಳ್ತಾರಲ್ಲ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃ ಪಿತನ. ತಿಳಿಯುವುದಕ್ಕೆ ಅವಕಾಶ ಸಿಗೋದೇ ಜ್ಞಾನಿಗಳಿಗೆ. ನೀವು ಸುಮ್ಮನೆ ಹೋದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ನಾನು ಅವ್ರ ಜೊತೆಗೆ ಹೋದಾಗ ಸಾಲಿನಲ್ಲಿ ಕೂತಿದ್ವಿ. ಸಾಲಿನಲ್ಲಿ ಕೂಡುವಾಗ ಬಾಕ್ಸ್ನೊಳಗೆ ಕೂಡಬೇಕಾದ ಪ್ರಸಂಗ ಬಂತು. ಆ ಬಾಕ್ಸ್ನೊಳಗೆ ಕೂಡುವಂಥ ಪ್ರಸಂಗ ಬಂದಾಗ ಒಳಗೆ ಕೂತ್ವಿ. ಸ್ವಾಮಿ, ನಾವು ಯಾವನೊಬ್ಬನ ಹುಡುಗ ಪ್ರಶ್ನೆ ಮಾಡಿದ, ಏನು ಅಲ್ಲ ಈ ದೇವರು ಎಷ್ಟು ಕಂಜೂಸು, ಯಾಕಪ್ಪ? ಅಲ್ಲ ನೋಡಿ, ಈಗ ಅವನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂದ್ರೆ ಸುಮ್ಮನೆ ಕುಚೋದ್ಯ ಪ್ರಶ್ನೆ ಮಾಡಲಿಲ್ಲ, ತಿಳ್ಕೊಳ್ಳಿಕ್ಕೆ ಅವರಿಂದ ವಿಷಯಗಳು ಬರಲಿ ಅಂತ. ಅವರು ಈ ತರ ಇರುವಾಗ ಈ ಸಾಲಿನಲ್ಲಿ ನಮ್ಮನ್ನ ಗಂಟೆಗಟ್ಟಲೆ ಕೂಡಿಸುವ ಅವಶ್ಯಕತೆ ಇತ್ತ. ನಾವು ಇಷ್ಟು ದೇವರು ನಂಬಿಸುವ ಅವನ ದರ್ಶನಕ್ಕಾಗಿ ಹಾತೊರೆದು ನಾವು ಅನ್ನ ನೀರು ಬಿಟ್ಟು ಬಂದಿದ್ದೇವೆ. ಬಂದಾಗ ನಮಗೆ ದರ್ಶನ ಕೊಡಬೇಕಾದ ಅವನ ಕರ್ತವ್ಯ ತಾನೆ. ಈ ಬಾಕ್ಸ್ನೊಳಗೆ ಕೂತು ನಾವು ಒಂದು ಗಂಟೆಗಟ್ಟಲೆ ಕಾಯೋದರಿಂದ ಅವನಿಗೆ ಏನು ಲಾಭ? ಅದರಿಂದ ಏನು ಲಾಭ ಇಲ್ಲ. ಮತ್ತೆ ಅಂದ ಮೇಲೆ ನಮ್ಮನ್ನ ಬಿಟ್ಟು ಬಿಡ್ಬೋದಾಗಿತ್ತಲ್ಲ. ಇಲ್ಲಿ ನಮ್ಮನ್ನ ಗಂಟೆಗಟ್ಟಲೆ ಕೊಳೆಸುವ ಅವಶ್ಯಕತೆ ಏನಿತ್ತು? ಸುಮ್ಮನೆ ವ್ಯರ್ಥ ಸಮಯ. ಅವ್ರಿಗೆ ಗೊತ್ತು, ಈಗ ಲೌಕಿಕರಾದ್ರೆ ಸುಮ್ಮನೆ ವ್ಯರ್ಥವಾಗಿ ಅಲ್ಲೇ ಹರಟೆ ಹೊಡಿತಾರೆ, ಅದನ್ನು ಇಲ್ಲೇ ಹರಟೆ ಹೊಡ್ಕೊಂಡು ಮಜಾ ಮಾಡ್ಕೊಂಡಿರ್ತಾರೆ. ನಾವು ಹಾಗಲ್ಲ, ಒಂದೊಂದು ಕ್ಷಣವೂ ಪಾಠ ಹಾಕಬೇಕು ಅಂತ ನೋಡಿ. ಅಲ್ಲಿದ್ದಿದ್ರೆ ಪಾಠ ಆಗ್ತಿತ್ತು. ನಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದು ಕೂಡಿಸಿ ಗಂಟೆಗಟ್ಟಲೆ, ಅದೇನು 1 ಗಂಟೆನ 2 ಗಂಟೆ 3-4 ಗಂಟೆಗಟ್ಟಲೆ ಕಾಣಿಸ್ತಾರಲ್ಲ, ಅವನಿಗೆ ಅದು ಇದರಿಂದ ಲಾಭವ. ನಾವು ನಮ್ಮನ್ನು ಬೇಗ ದರ್ಶನ ಮಾಡಿ ಬಿಟ್ಟಿದ್ರೆ, ನಾವು ಇಷ್ಟು ಪಾಠ ಪ್ರವಚನ ಮಾಡಿದ್ರೆ ಅವನಿಗೆ ಅದು ಇದಾಗ್ತಿರ್ಲಿಲ್ವಾ?
ಒಳ್ಳೆ ಸಾಧನೆ ಆಗ್ತಿರ್ಲಿಲ್ಲ. ಸಾಧನೆಗೆ ದೇವರು ಅನುಕೂಲ ಮಾಡಿ ಕೊಡ್ತಾನೆ ಅಂತ ಆದರ ಅನುಕೂಲವು ನಿನ್ನದಯ್ಯ, ನಂದೇನದು ಸ್ವಾಮಿ ಅಂತ ಹೇಳ್ತೀರಿ, ಮತ್ತೆ ಯಾಕೆ ಇಲ್ಲಿ ನಮ್ಮನ್ನು ಕೂಡಿಸಿದ ಅಂತ ಒಬ್ಬ ಹುಡುಗನ ಪ್ರಶ್ನೆ. ಬೇರೆಯವರಾಗಿದ್ರೆ ಏನು ಉತ್ತರ ಕೊಡಿ, ಸುಮ್ಕೊಡ ಅವನು ಏನು ಮಾಡ್ತಾನೆ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೈ ತೊಳಿಕೊಂತಿದ್ರೇನು. ಇವರು ಹಾಗೆ ಹೇಳಿಲ್ಲ, ಕೂಡು ಅಂತ. ಏನು ಈಗ ಒಳಗಡೆ ನಿನ್ನನ್ನು ಬಿಟ್ಟರು ಅನ್ಕೋ, ಏನು ಮಾಡ್ತೀಯ? ದರ್ಶನ ಮಾಡ್ತೀಯ. ಏನಂತ ದರ್ಶನ ಮಾಡ್ತೀಯ? ಅಲ್ಲ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಟ್ಟೆ ತಾನೆ, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತೀಯ? ಅದೇನು ಗೊತ್ತಿಲ್ಲ, ಅದಕ್ಕೆ ಕೂಡಿಸಿದ್ದು ಅಂತ. ಏನು ಮಾಡಬೇಕು? ಅಲ್ಲ ನೀನು ಅಲ್ಲಿ ಹೋಗಿ ಈಗ ಲೈನಲ್ಲಿ ಬಿಟ್ಟು ಅಂತ ಇಟ್ಕೋ, ಹಬ್ಬ ಎಷ್ಟು ಬೇಗ ದರ್ಶನ ಆಯಿತು ಅಂತ ಹೊರಗೆ ಬರ್ತೀಯ ಹೊರತು ಅವನ ಅನಂತಾನಂದ ರೂಪಗಳನ್ನು ಕೊಂಡಾಡ್ಲಿಕ್ಕೆ ನಿನ್ನಿಂದ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕೂಡಿಸಿದ್ದು ಅಂದ್ರು. ಏನು ಯಾಕೆ ಅಂದ್ರೆ ಅಲ್ಲಿ ನಿನಗೆ ಪುರುಸೋತ್ತಿರಲ್ಲ, ಬೋಂಡಿ ಅಂತ ಹೋಗ್ತಾರೆ. ಆ ಹೋಗೋದ್ರೊಳಗೆ ಅವನ ದರ್ಶನ ಮಾಡುವಾಗ ಯಾವ ರೀತಿ ಅವನ ಚಿಂತನೆ ಮಾಡಬೇಕು? ಅನಂತ ರೂಪಗಳು, ಅನಂತ ರೂಪಗಳು. ಯಾವುದು ಇರೋದೇ 5: ಅನಿರುದ್ಧ, ಪ್ರದ್ಯುಮ್ನ, ಶಂಕರಷ್ಣ, ವಾಸುದೇವ, ನಾರಾಯಣ. ಇದನ್ನು ಏನು ಮಾಡಬೇಕು? ಅನಿರುದ್ಧನೊಳಗೆ ಅನಿರುದ್ಧ, ಪ್ರದ್ಯುಮ್ನ, ಶಂಕರಷ್ಣ, ವಾಸುದೇವ, ಅನಿರುದ್ಧ, 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 ಪ್ರದ್ಯುಮ್ನ, ಅನಿರುದ್ಧ, ಶಂಕರಷ್ಣ, ಅನಿರುದ್ಧ, ವಾಸುದೇವ, ಅನಿರುದ್ಧ, ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ, ಪ್ರದ್ಯುಮ್ನ, 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 ಶಂಕರಷ್ಣ, ಪ್ರದ್ಯುಮ್ನ, ವಾಸುದೇವ, ಪ್ರದ್ಯುಮ್ನ, ನಾರಾಯಣ, ಶಂಕರಷ್ಣ, ಪ್ರದ್ಯುಮ್ನ, ಶಂಕರಷ್ಣ, ಅನಿರುದ್ಧ, ಶಂಕರಷ್ಣ, ಶಂಕರಷ್ಣ, ನಾರಾಯಣ, ನಾರಾಯಣ, ಪ್ರದ್ಯುಮ್ನ, ನಾರಾಯಣ, ಅನಿರುದ್ಧ, ನಾರಾಯಣ, ಶಂಕರಷ್ಣ, ನಾರಾಯಣ, ವಾಸುದೇವ, ನಾರಾಯಣ. ಇಷ್ಟು ರೂಪಗಳನ್ನು ಚಿಂತನೆ ಮಾಡಬೇಕು. ಅಷ್ಟು ಮಾಡ್ಲಿಕ್ಕೆ ಅಲ್ಲಿ ಆಗುತ್ತಾ? ಇಲ್ಲಿ ಯಾಕೆ ಕೂಡಿಸಿದಾರೆ ಅದನ್ನೆಲ್ಲ ಒಂದ್ಸಲ ಅನುಸಂಧಾನ ಮಾಡ್ಕೊಂಡ್ಬಿಟ್ಟು ಲೈನ್ ಬಿಡ್ತಾರೆ. ಬಿಟ್ಟುಕೊಳ್ಳ ಶ್ರೀನಿವಾಸನ ಮುಂದೆ ನಿಂತ್ಕೊಂಡು ಇಷ್ಟು ರೂಪಗಳು ಇದರೊಳಗಿದೆ ಅಂತ ಚಿಂತನೆ ಮಾಡಿದೆ. ಅಲ್ಲಿಗೆ ನಿನಗೆ ಅನುಸಂಧಾನ. ಅದಕ್ಕೋಸ್ಕರ ಕೂಡಿಸಿದ್ದು, ದಡ್ಡರನ್ನ ಕೂಡಿಸಿಲ್ಲ. ನಿನ್ನಂತವ್ರನ್ನ ಯಾಕೆ ಕೂಡಿಸಿದ್ದಾರೆ? ನೀನು ಅನುಸಂಧಾನ ಮಾಡ್ಕೊಂತೀಯ ಅಂತ ವಿಶ್ವಾಸ ಇಟ್ಟು ಕೂಡಿಸಿದ್ದಾರೆ. ಅವನಿಗೆ ವಿಶ್ವಾಸ ದ್ರೋಹ ಮಾಡಬೇಡ ಅಂತ ತಲೆ ಕೆಟ್ಟೋಯ್ತು ಎಲ್ಲರಿಗೆ. ಸ್ವಾಮಿ ನಮ್ಗೇನು ಗೊತ್ತಿಲ್ಲ, ನೀವು ಹೇಳಿ ಹೇಳ್ಬೇಕಾ ಕೂತ್ಕೊಂಡು. ಹೇಗೆ ಅನಂತಾನಂತ, ಈಗ ಅನಂತ ರೂಪಗಳಂತ ಮಾಹಿತಿ ಹೇಳುದು. ಅನಂತವೇ ನಮ್ಗೆ ಗೊತ್ತಿಲ್ಲ. ಅನಂತ ರೂಪಗಳನ್ನ ಹೇಗೆ ಚಿಂತನೆ ಮಾಡ್ಬೇಕಿದೆ? ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ದರ್ಶನ ಮಾಡಲೇಬೇಕು. ಇದು ಮಷ್ಟು ಸುಳ್ಳು. ಹೆಂಗ್ ಮಾಡ್ಬೇಕು ಹೇಳಿದ್ರು? ಕೂತ್ಕೋ, ಭಗವಂತನ ರೂಪವನ್ನು ಚಿಂತನೆ ಮಾಡು. ಅದೆಲ್ಲ ಇಲ್ಲಿ ನಾನು ಹೇಳಲಿಕ್ಕಾಗಲ್ಲ. ನೀನು ಪುರಾಣಗಳನ್ನು ಕೇಳ್ತಾ ಭಗವಂತನ ರೂಪದ ವರ್ಣನೆಯನ್ನು ನಿರಂತರ ಶ್ರವಣ ಮಾಡಿದ್ರೆ ಭಗವಂತನ ಕಣ್ಣು ಅಂದ್ರೇನು, ಕಿವಿ ಅಂದ್ರೇನು, ಕಾಲು ಅಂದ್ರೇನು, ಕೈ ಅಂದ್ರೇನು, ಮೂಗು ಅಂದ್ರೇನು, ಎಲ್ಲದರಲ್ಲೂ ಜ್ಞಾನಾನಂದಮಯ ರೂಪವನ್ನು ಚಿಂತನೆ ಮಾಡಬೇಕು. ಜ್ಞಾನಾನಂದಮಯವಾದ ಕೈ, ಜ್ಞಾನಾನಂದಮಯವಾದ ಕಣ್ಣು, ಜ್ಞಾನಾನಂದಮಯವಾದ ರೆಪ್ಪೆ, ಉಗುರು ಎಲ್ಲ ಚಿಂತನೆ ಮಾಡಬೇಕು. ಮಾಡಿ ಮುಂದೆ ಒಂದೊಂದರೊಳಗೆ ಅನಂತ ರೂಪಗಳ ಚಿಂತನೆ ಹೇಗೆ ಮಾಡೋದು ಗೊತ್ತಾ ಅಂತ ಹೇಳಿದ್ರು. ತುಂಬ ಹೇಳಿದ್ರು. 4 ತಾಸು ಅಷ್ಟೊತ್ತು ಹೇಳಲಿಕ್ಕೆ ಸುಮ್ಮನೆ ಒಂದು ಜಿಷ್ಟೇ ಹೇಳ್ತೀನಿ. ಆ ಪರಮಾತ್ಮನ ಉಗುರನ್ನು ವರ್ಣನೆ ಮಾಡಿದ್ರು. ರೋಮಾಂಚನವಾಗೋಯ್ತು ನಮಗೆ. ಏನೋ ಆವೇಶಭರಿತರಾಗಿ ಅನುಸಂಧಾನ ಪೂರ್ವಕ ಹೇಳ್ತಾ ಇದ್ದಾರೆ. ನಾವು ಕೇಳಲಿಕ್ಕೂ ಅರ್ಹರಲ್ಲ ಅಂತ ಇದು. ಯಾಕೆಂದ್ರೆ ನಮ್ಗೆ ಅರ್ಥವೇ ಆಗಲ್ಲ. ಹೇಗೆ ಅಂದರೆ ಇಡೀ ಭಗವಂತನ ರೂಪ ವರ್ಣನೆ ಮಾಡಿದ್ರು. ಮಾಡಿ ಅಲ್ಲಿ ಒಂದು ಇದು ಏನಂತಾರೆ, ಭಗವಂತನ ಬಲಗೈ. ಆ ಬಲಗೈಯ ಒಳಗಡೆ ತೋರು ಬೆರಳು. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಈ ಥರ ಎಲ್ಲ ವರ್ಣನೆ ಮಾಡಿದ್ರು 4 ತಾಸಿನಲ್ಲಿ. ತಲೆ ಕೆಟ್ಟೋಯ್ತು ನನಗೆ. ಒಂದು ಉಗುರು, ಬಲಗೈಯ ಒಂದು ಉಗುರು. ಆ ಉಗುರಿನಲ್ಲಿ ನೋಡಿ ಇಡೀ ರೂಪ. ಅದರಲ್ಲಿ ಬಲಗೈಯ ಒಂದು ಉಗುರು, ಅದು ತೋರು ಬೆರಳಿನ ಉಗುರು. ಆ ಉಗುರಿನಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಶಂಕರಷಣ, ವಾಸುದೇವ, ನಾರಾಯಣರ ಚಿಂತನೆ ಆಯ್ತಾ. ಇನ್ನು ಅದೇ ಉಗುರಿನಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಅನಿರುದ್ಧ, ವಾಸುದೇವ, ಅನಿರುದ್ಧ, ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಪ್ರದ್ಯುಮ್ನ, ವಾಸುದೇವ, ಪ್ರದ್ಯುಮ್ನ, ನಾರಾಯಣ, ಮತ್ತೆ ಸಂಕರ್ಷಣ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ಸಂಕರಣ, ವಾಸುದೇವ, ಸಂಕರ್ಷಣ, ನಾರಾಯಣ, ಪ್ರದ್ಯುಮ್ನ, ನಾರಾಯಣ, ಎಲ್ಲ ರೂಪಗಳ ಚಿಂತನೆ ಆಯ್ತು. ಸ್ವಾಮಿ ಇಷ್ಟು ರೂಪ ಚಿಂತನೆ ಮಾಡಿದ್ವಿ. ಇಷ್ಟಾಯ್ತಾ? ಇದು ಏನು ಅನಂತ ರೂಪಗಳು. ಇದು ಒಂದು ಉಗುರಿನಲ್ಲೆಲ್ಲ, ರೋಮದಲ್ಲೆಲ್ಲ ಒಂದೊಂದು ರೋಮ ಕೂಪಗಳನ್ನು ಚಿಂತನೆ ಮಾಡು. ಅದರೊಳಗೆ ಅನಿರುದ್ಧನ ಚಿಂತನೆ ಮಾಡು, ಪ್ರದ್ಯುಮ್ನ ಚಿಂತನೆ ಮಾಡಿ, ಇಟ್ಟೆಲ್ಲ ಮಾಡಿ ಭಗವಂತನ ಸರ್ವಾವಯವಗಳಲ್ಲಿ ಅಷ್ಟು ರೂಪಗಳನ್ನು ಚಿಂತನೆ ಮಾಡು. ಕೂತ್ಕೊಂಡು ಏನೋ ನೋಡಬೇಡ, ಕಣ್ಣು ಮುಚ್ಚಿಕೋ. ಆ ರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಹೀಗೇ ರೂಪ ಚಿಂತನೆ ಮಾಡು. ಚಿಂತನೆ ಮಾಡಿದರೆ ಮುಗಿಲಿಲ್ಲ. ನಾನು ಹೇಳಿದ ಅನಂತ ರೂಪಗಳಾಯ್ತು, ಎಲ್ಲ ವಯಗಳಾಯ್ತು. ಆಯ್ತಾ? ಮತ್ತೆ ಹೇಳ್ತೇನೆ. ಶ್ರೀನಿವಾಸನ ಬಲಗೈಯ ತೋರು ಬೆರಳಿನ ಉಗುರಿನ ಒಳಗಡೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ನೋಡಿದೆಯಲ್ವಾ? ನೋಡಿದೆ. ಅದರೊಳಗೆ ಇನ್ನು ನೋಡ್ಬೇಕು. ಏನು ಗೊತ್ತಾ? ಆ ಅನಿರುದ್ಧನನ್ನ ಚೆನ್ನಾಗಿ ಚಿಂತನೆ ಮಾಡಿ. ಹೇಗಿದ್ದಾನೆ ಅಂತ. ಅನಿರುದ್ಧರು, ಆ ಅನಿರುದ್ಧನಿಗೊಂದು ತೋರು ಬೆರಳಿದೆ, ಆ ತೋರು ಬೆರಳಿಗೊಂದು ಉಗುರು ಇದೆ. ಆ ಉಗುರಿನಲ್ಲಿ ಮತ್ತೆ ಅನಿರುದ್ಧ, ಪ್ರದ್ಯುಮ್ನ, ಶಂಕರಷಣ, ವಾಸುದೇವ ಚಿಂತನೆ ಮಾಡು. ಆ ಅನಿರುದ್ಧನಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ಅನಿರುದ್ಧ, ವಾಸುದೇವ, ಅನಿರುದ್ಧ, ನಾರಾಯಣ ಚಿಂತನೆ ಮಾಡು. ಒಂದು
ಉಗುರಿನೊಳಗೆ ಇರುವ ಪ್ರದ್ಯುಮ್ನೊಳಗೆ ಇಟ್ಟಾದ್ರೆ ಇಷ್ಟು ರೂಪಗಳನ್ನ ಪ್ರತಿಯೊಂದು ಅವಯವಗಳಲ್ಲಿ ಚಿಂತನೆ 4 ತಾಸಲ್ಲ, 14 ತಾಸಲ್ಲ, 400 ತಾಸು ಆದ್ರೂ ಸಾಕಾಗಿತ್ತು. ಇಷ್ಟೆಲ್ಲ ನೋಡಿದ್ದ ನಿನ್ನ ಹಣೆ ಬರಕ್ಕೆ ಎಷ್ಟಾಗುತ್ತೋ ಅಷ್ಟಿಲ್ಲದ ನಡಿ ಅಂತಾನೆ. ನಡೆದಾಗ ಶ್ರೀನಿವಾಸನ ಎದುರಿಗೆ, ಸ್ವಾಮಿ ಇಷ್ಟೊತ್ತು ಕೂತು ನಾನು ಎಷ್ಟು ರೂಪಗಳ ಚಿಂತನೆ ಮಾಡಿದೆ ಅದೆಲ್ಲ ಇಲ್ಲಿ ಉಂಟು ಅಂತ ಒಂದು ಕೈ ಸಾಕು. ಅದಕ್ಕೋಸ್ಕರ ಇಷ್ಟೊತ್ತು ಕೂಡಿಸಿದ್ದಾನೆ ಅಂದಾಗ ರೋಮಾಂಚನವಾಗಿತ್ತು. ಯಾಕೆಂದ್ರೆ ಇದು ತಂತುಗಳು. ಅದಕ್ಕೆ ಒಂದು ಪಟದಂದಲಿ ಲಘುವೀಕಾಂತ ಪಂಚಾತ್ಮಕ ನೆಲೆಸಿ ಅಂದರು. ಅಂದ್ರೆ ತಂತು ಪಟದಂದದಿ ಉದಾಹರಣೆ ಹೇಗೆ ಕೊಟ್ಟಿದ್ದಾರೆ ನೋಡಿ. ತಂತು ಪಟದಂದದಿ ಅಂದ್ರು. ಯಾಕೆ ಗೊತ್ತಾ ತಂತು ಪಟದಂದದಿ ಅಂತ ಹೇಳಿದ್ದು? ಈಗ ನಾನು ಆಗ್ಲೇ ಹೇಳಿದೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಇದು ಹೀಗೆ ಅಡ್ಡ ಹೇಳಿರುವ ತಂತು. ಇದಕ್ಕೆ ಹೀಗೆ ಬರ್ತಲ್ಲ, ಅನಿರುದ್ಧ ಅನಿರುದ್ಧ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಅದು ಅನಿರುದ್ಧ 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 ಪ್ರದ್ಯುಮ್ನ. ಯಾಕೆ ಅನಿರುದ್ಧ ಅನಿರುದ್ಧ ಅಂದ್ರೆ ಈ ಕಡೆಯಿಂದ ಬಂದಿದೆ, ಅನಿರುದ್ಧ ಪ್ರದ್ಯುಮ್ನ ಅಂದ್ರೆ ಈ ಕಡೆ ಬಂದಿದೆ, ಅನಿರುದ್ಧ ಸಂಕರ್ಷಣ ಅಂದ್ರೆ ಈ ಕಡೆ, ಸಂಕರ್ಷಣ ಆ ಕಡೆ ತಂದು ಪ್ರದ್ಯುಮ್ನ, ಇವೆಲ್ಲ ಎದುರು ಬದ್ರ ರೂಪಗಳು. ಅವಾಗ ಏನಾಗಬೇಕು, ಈ ದಾರವನ್ನು ಹೀಗೆ 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 ತರಬೇಕು. ಹಾಗೆ ಇನ್ನೊಂದು ಪ್ರದ್ಯುಮ್ನ ರೂಪ ಅದನ್ನು ತಗೊಳ್ಳಿ. ಪ್ರದ್ಯುಮ್ನ 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 ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಪ್ರದ್ಯುಮ್ನ ವಾದ್ಯ ಪ್ರದ್ಯುಮ್ನ ನಾರಾಯಣ ಸಂಕರ್ಷಣ ಅದನ್ನು ಹಾಗೆ ಮಾಡಿ. ಹಾಗೆ 5 ರೂಪಾಯಿ ಮತ್ತೆ ಪ್ರದ್ಯುಮ್ನ. ಹೀಗೆ ಮಾಡ್ತಾ ಮಾಡ್ತಾ ಹೋದ್ರೆ ದೊಡ್ಡ ಬಟ್ಟೆ ಕಾಣೋದೇನು, ದೊಡ್ಡ ಬಟ್ಟೆ. ಆ ಬಟ್ಟೆಯಲ್ಲಿ 8 ರೂಪಗಳಿದೆ, 8 ದಾರಗಳಿದೆಯೋ 8 ರೂಪಗಳಿದೆ. ಆ ದಾರ ಮಾತ್ರ ಅಲ್ಲ, ಆ ದಾರ ಹೀಗೆ ಬಂದ್ರೆ 1 ರೂಪ, ಆ ಕಡೆ ಹೋದ್ರೆ 1 ರೂಪ. ಈ ದಾರ ಹೀಗಿರುತ್ತೆ, ಅದಕ್ಕೆ ಈ ಕಡೆ ಬಂದಿದೆ, ಈಗ ಬಂದಿದೆ, ಹೀಗೆ ಬಂದಿದೆ. ಆ ಒಂದೊಂದು ರೂಪಗಳ ಚಿಂತನೆ ಯಾವುದು ಅಂತ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗುತ್ತಾ ನಮ್ಮಿಂದ? ಇಷ್ಟು ರೂಪಗಳ ಚಿಂತನೆ ಮಾಡಬೇಕು ಅಂತ. ಅದಕ್ಕೆ ಹೇಳೋದು, ಅನುಸಂಧಾನಗಳಿದ್ರೆ ನಮಗೆ ಬೇಸರವೇ ಆಗಲ್ಲ. ಇನ್ನೂ ಒಂದು ಪ್ರಸಂಗ ಹೇಳ್ತೇನೆ ಕೇಳಿ. ಅದೇ ಆಚಾರ್ಯ ಜೊತೆಗೆ ಹೋದಾಗ ಎಲ್ಲಿ ನಾವು ಅದೆಲ್ಲ ಸುತ್ಕೊಂಡ್ ಬಂದ್ವಿ. ಇವೆಲ್ಲ ಅನುಸಂಧಾನ ಬರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಹೀಗೆ ಬಂದಾಗ ಎಲ್ಲಿ ತನಕ ಬಂದ್ವಿ ಅಂದ್ರೆ ಆ ಗರುಡ ಗಂಬ ಇದೆ ನೋಡಿ, ಅಲ್ಲಿ ತನಕ ಬಂದ್ವಿ. ಅವಾಗೆಲ್ಲ ಏನುತ್ತಾ ಆ ಗರುಡ, ಈಗೆಲ್ಲ ಗರುಡ ಗಂಬೆಯಿಂದ ಸೀದಾ ಬಿಟ್ಬಿಡ್ತಾರೆ, ಆ ಬಾಗಿಲಿಂದ ಕಾಲು ತೊಗೊಂಡ್ಕೊಂಡು ಸೀದಾ ಬಿಟ್ಬಿಡ್ತಾರೆ ಗರುಡ ಗಂಬದ ಹತ್ರ. ಅವಾಗ ಹಾಗಿಲ್ಲ, ಈಗ ಮತ್ತೆ ಹೀಗೆ ರೌಂಡ್ ಹೊಡ್ಕೊಂಡು ಬರಬೇಕು. ಕೆಲವರಿಗೆ ಹೀಗೆ ಬಿಟ್ಬಿಡ್ತಾರೆ, ಕೆಲವರಿಗೆ ಹೀಗೆ ಸುತ್ಕೊಂಡ್ ಬರಬೇಕು. ಆಮೇಲೆ ಮಿಕ್ಸ್ ಆಗುತ್ತೆ, ಆ ಕಂಬ ಬಾಗಿಲು ಒಳಗೆ ಹೋಗುವಾಗ ಮಿಕ್ಸ್ ಆಗುತ್ತೆ. ಅಲ್ಲಿ ತನಕ ನಮಗೆ ಹೊಟ್ಟೆವರಿ ಏನು ಗೊತ್ತಾ, ನನ್ನ ಜೊತೆಗೆ ಬಂದವನು ಅವನು ನೋಡಿ ದರ್ಶನ ಮಾಡ್ಕೊಂಡು ಹೊರಗೆ ಬರ್ತೇನೆ, ನಾವು ಇನ್ನೂ ಸುತ್ಕೊಂಡು ಹೀಗೆ ಬರ್ತೇವೆ. ದೇವರು ಎಂತ ಕಂಜೂಸು, ನಮ್ಮನ್ನು ಅದ್ರ ಜೊತೆಗೆ ಬಿಟ್ಟು ಬಿಟ್ಟಿದ್ರು, ನಮ್ಗೆ ಈ ಕಡೆ ಕಳಿಸಿದ್ಮೇಲೆ ಇಲ್ಲಿ ಬಿಟ್ಬಿಟ್ನಲ್ಲ ಅಂತ ಯೋಚನೆ. ಹೀಗೆಲ್ಲ ಯೋಚನೆ ಮಾಡಿ ಎಲ್ಲಿ ತನಕ ಬಂದ್ವಿ ಅಂದ್ರೆ ಗರುಡ ಗಂಬದ ತನಕ ಬಂದ್ವಿ. ಇನ್ನೇನು 2 ಲೈನ್ ಸೇರ್ತದಲ್ಲ ಅಲ್ಲಿಗೆ ಬಂದ್ವಿ. ಬಂದ ಮೇಲೆ ಅಲ್ಲಿ ಬಾಗಿಲು ಹಾಕ್ಬಿಟ್ಟ. ನಮ್ಗಿಂತ ಮುಂಚಿನವರು ಹೊರಟೋದ್ರು, ನನ್ನ ಮುಂದೆ ಒಬ್ಬನಿದ್ದ, ನಾವು ಇದ್ವಿ, ಅಲ್ಲಿ ಬಾಗಿಲು ಹಾಕ್ಬಿಟ್ಟು. ಇಂಥದ್ದು ಯಾಕೆ ಹೇಳ್ತೀನಿ ಅಂದರೆ ನಮಗೂ ಅನುಭವಕ್ಕೆ ಬರ್ತದೆ. ಬಂದಾಗ ಟೆನ್ಷನ್ ಆಗುತ್ತೆ, ಏನಪ್ಪ ಈ ದೇವಸ್ಥಾನದವರು ಇಲ್ಲೂ ಕೂಡ ಲಂಚ್ ಅದು ಇದು ಏನೋ ಯೋಚನೆ ಮಾಡಬಾರದು, ಯೋಚನೆ ಎಲ್ಲ ಅಲ್ಲೇ ಬರ್ತದೆ. ಅದು ಬರಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತೇವೆ. ಆ ಎದುರಿನವನು ಹಾಗೆ ಮಾತಾಡಿದ ನೋಡಿ, ಈ ದೇವರು ಕೂಡ ಬರೀ ಪಾರ್ಶಾಲಿಟಿ ಮಾಡ್ತಾನೆ ಅಂತ ಜೋರಾಗಿ ದೇವರಿಗೆ ಬೈತಾ ಇದ್ದ. ಆಚಾರ್ಯರು ನಮ್ಮ ಹಿಂದೆ ಇದ್ರು, ನಾನು ಮುಂದೆ ಇದ್ದೆ, ಆಚಾರ್ಯ ಹಿಂದೆ ಇದ್ರು, ಹುಡುಗರೆಲ್ಲ ಇದ್ರು. ಆವಾಗ ಅವನು ಬೈತಾ ಇದ್ರು, ಸುಮ್ಮನೆ ಕೂತಿದ್ರು, ಇವರು ಪಾರಾಯಣ ಮಾಡ್ತಾ ಕೂತಿದ್ರು ನಮ್ಮ ಜೊತೆಗೆ. ಆಮೇಲೆ ಅವರು ಒಂದು ಮಾತಂದ, ಏನು ಈ ದೇವರು ಪಾರ್ಶಾಲಿಟಿ ಮಾಡ್ತಾನೆ, ದೇವರಿಗೆ ಒಂಚೂರು. ಅವನು ಹಂಗೆ ಅಂದ ಕೂಡಲೇ ನೀನು ಏನು ಓದಿದ್ದಿ, ಯಾವ ಊರಿಂದ ಬಂದಿದ್ದು ಅಂತ. ಅವನು ಹೈದರಾಬಾದ್ ಅಂತ ಏನೋ ಹೇಳಿದ. ನಮ್ಮವನೇ, ಅದಕ್ಕೋಸ್ಕರ ಅವ್ರು ಇಲ್ಲದ್ರೆ ಮಾತಾಡ್ತಿರ್ಲಿಲ್ಲ. ನಮ್ಮವನೇ, ಏನು ಮಾಡ್ತಾ ಇದ್ದಿ, ದಿನ ಪ್ರವಚನಕ್ಕೆ ಹೋಗ್ತಿದ್ದೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ. ಹೇಳಿದ ಕೂಡಲೇ ವಿಷಯ ಎಲ್ಲ ಏನೇನು ಕೇಳಿದ್ರು, ಕೆಲವು ಗೊತ್ತಿತ್ತು ಅವನಿಗೆ. ಅವನೇನು ಏನೋ ಗೊತ್ತಿಲ್ಲದೆ ಇದ್ದ ದಡ್ಡ ಅಲ್ಲ, ಹಾಗೆ ಅಂತ ಭಾರಿ ಬುದ್ಧಿವಂತಲ್ಲ ಅಲ್ಲಿ. ಅಂದ್ರೆ ವಿಷಯಗಳು ತಿಳ್ಕೊಂಡಿದ್ದ ಬೇಕಾದಷ್ಟು. ಆಗ ಇಷ್ಟು ಸಾಕು ನಿನಗೆ ಉತ್ತರಕ್ಕೆ. ಏನು ನೋಡಪ್ಪ, ಈಗ ಒಂದು ವಿಚಾರ ಹೇಳ್ತೇನೆ, ನೀನು ದೇವರ ಮೇಲೆ ಇಲ್ಲಿಯ ತನಕ ಬಂದು ಕೋಪ ಮಾಡ್ಕೊತ ಇದೆಯಾ, ಇದು ಸರಿಯಲ್ಲ ಅನ್ನೋದಕ್ಕೆ ನಾನು ಹೇಳ್ತೇನೆ, ಇಷ್ಟಾದ್ರೆ ಒಪ್ಕೊ, ಬಿಟ್ರೆ ಬಿಡು ಅಂದ್ರು. ಅವ್ರು ಹೇಳಿದ್ರು, ಅಲ್ಲ ಏನು ನಡೀತಾ ಇತ್ತು, ಅವನಿಗೆ ಸಿಟ್ಟು ಬರ್ಲಿಕ್ಕೆ ಕಾರಣ ಇಷ್ಟೇ. ಏನು, ನಮ್ಮನೆ ಇಲ್ಲಿ ನಿಲ್ಸಿದ್ರು. ಈ VIP ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೀದಾ ಬರ್ತಿದ್ರು, ಒಳಗೆ ಹೋದ್ರು, ದರ್ಶನ ಮಾಡ್ತಿದ್ರು, ಅಲ್ಲಿ ಕೂಡ್ತಿದ್ರು. 8 ಹೊತ್ತಾದ್ಮೇಲೆ ಮಂಗಳಾರತಿ ಪೂಜೆ ಎಲ್ಲ ಮತ್ತೆ ವಾಪಸ್ ಹೋದ್ರು. ಅದು ಇವನಿಗೆ ಹೊಟ್ಟೆವರಿ. ನೋಡ್ರಿ, ಅವ್ರು ಯಾರೋ ಬಂದವರು VIP ಬಂದವ್ರನ್ನ ದೇವ್ರ ಹಂಗೆ ಬಿಟ್ಬಿಟ್ಟ. ನಾವು ಮನುಷ್ಯರಲ್ವ, ನಾವು ಕಷ್ಟಪಟ್ಟು ಬಂದಿಲ್ವಾ? 7 ತಾಸು ಕೂತಿದ್ವಿ ಅವತ್ತು. 7 ತಾಸು ಲೈನಲ್ಲಿ ಕೂತು ಬಂದಿದ್ವಿ. ನಾವು ಲೆಕ್ಕಕ್ಕಿಲ್ಲ ದೇವರಿಗೆ. ಅವರು ಬಂದವರು ವಿಮಾನದಲ್ಲಿ ಬಂದವ್ರನ್ನ ಕರ್ಕೊಂಡ ದರ್ಶನ ಮಾಡಿಸಿದ, ಅಷ್ಟೊತ್ತು ಕೂಡಿಸಿದ, ಕಳಿಸಿದ. ಇದು ಪಾರ್ಶಾಲಿಟಿ ಅಲ್ವಾ? ನಮ್ಮನ್ನು ಮಾತ್ರ ಸೈಡ್ಗೆ ಅವ್ರು ದುಡ್ಡು ಕೊಡ್ತಾರಂತೆ. ದೇವರು ಕೂಡ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮಳೆ ಹಾಕ್ತಾನೆ, ದುಡ್ಡು ಕೊಡದಿದ್ದವರು ನಾವೇನು ಮನುಷ್ಯರಲ್ವಾ? ಹಾಗೆ ಅಂತೆಲ್ಲ ಬೈದ.
ಒಂದೇ ಮಾತು ಹೇಳಿದರು. ಯಾಕೆಂದ್ರೆ ನಮಗೂ ಅದು ಅವಶ್ಯಕತೆ ಇರಬಹುದು ಅಂತ ಅನ್ನೋದಕ್ಕೆ ಹೇಳ್ತೀನಿ. ಎಂಥ ಮಾತು ಹೇಳಿದರು ಅಂದರೆ, ನೀನು ಸ್ವಲ್ಪ ತಿಳಿದಿದ್ದೀಯಾ, ಆದ್ದರಿಂದ ಹೇಳ್ತೇನೆ. ಈ ಪರಮಾತ್ಮನ ಲೋಕ ಯಾವುದು? ವೈಕುಂಠ. ಆ ವೈಕುಂಠಕ್ಕೆ ಹೋಗಲಿಕ್ಕೆ ಎಷ್ಟು ಮಾರ್ಗಗಳಿದೆ? 2 ಮಾರ್ಗಗಳಿದೆ. ಯಾವುದು? ಶೇಷ ಮಾರ್ಗ, ಗರುಡ ಮಾರ್ಗ ಅಂತ 2 ಮಾರ್ಗಗಳಿದೆ, ಗೊತ್ತಾ? ಹೌದು. ಈಗ ಇದೇ ತಿಳ್ಕೊ, ಇದು ಭೂವೈಕುಂಠ ಅಂತ ತಿಳ್ಕೊ. ಇಲ್ಲಿ ಬರೋರು 2 ಮಾರ್ಗದಿಂದ ಬರ್ತಾರೆ, ಒಂದು ಶೇಷ ಮಾರ್ಗ, ಒಂದು ಗರುಡ ಮಾರ್ಗ. ಹೌದಾ? ಅವನು ವಿಮಾನದಲ್ಲಿ ಬಂದ, ಗರುಡ ಮಾರ್ಗದಿಂದ ಬಂದ. ನಾವು ಸಾಲಿನಲ್ಲಿ ಬಂದ್ವಿ, ಶೇಷ ಮಾರ್ಗದಿಂದ ಬಂದ್ವಿ, ಸುತ್ತೊಡ್ಕೊಂಡ್ ಬಂದ್ವಿ. ಶೇಷ ಮಾರ್ಗದವರಿಗೂ ದೇವರು ದರ್ಶನ ಕೊಡ್ತಾನೆ, ಗರುಡ ಮಾರ್ಗದಿಂದ ಬರುವವರಿಗೂ ದರ್ಶನ ಕೊಡ್ತಾನೆ, ಇಬ್ಬರಿಗೂ ದರ್ಶನ ಕೊಡ್ತಾನೆ. ಹೌದಾ? ಸರಿ, ಮುಂದೆ ಏನು? ಆ ಇಬ್ಬರಿಗೂ ದರ್ಶನ ಕೊಡೋದಿದ್ರೂ ಕೂಡ ಆ ವ್ಯತ್ಯಾಸ ನೋಡಿ. ಅದು ಏನು? ನಿಮಗೆ ಗರುಡ ಮಾರ್ಗದ ಲೆಕ್ಕ ಬೇಕಾ? ಶೇಷ? ನಾನು ಗರುಡ ಮಾರ್ಗ ನೋಡಿ ಎಷ್ಟು ಬೇಗ ದರ್ಶನ ಕೊಟ್ಟ, ಎಷ್ಟೊತ್ತು ಕೂಡಿಸಿದ ಕಳಿಸಿ, ಅದೇ ಚೆಂದಾಗಿತ್ತು ಹೇಳ್ಬೋದು. ಇಬ್ಬರಿಗೂ ದರ್ಶನ ಕೊಟ್ಟರು ಕೂಡ ವ್ಯತ್ಯಾಸ ತಿಳ್ಕೊಳ್ಳಿ. ಅದಕ್ಕೆ ದಾಸರನ್ನ ಹಿಡ್ಕೊಳ್ಳಿ. ಭಕ್ತಿ ಪಂಥದಲ್ಲಿ ಎತ್ತಿ ಬೆಳೆಸುವವರು ದಾಸರಾಯ. ಏನಂತ ತೋರಿಸ್ತಾರೆ? ಅವರು ತಮ್ಮ ಕೃತಿಗಳಲ್ಲಿ ಶ್ರೀನಿವಾಸನನ್ನ ಕೊಂಡಾಡಿದ್ದಾರೆ. ಶ್ರೀನಿವಾಸನ ಕೊಂಡಾಡಿದ ಕೃತಿಗಳು ನಿಮ್ಗೆ ಎಷ್ಟು ಬೇಕಷ್ಟು ಸಿಗ್ತವೆ. ಅದರೊಳಗೆ ಒಂದೇ ಒಂದು ಪದ್ಯ ತೋರಿಸಿ ನೋಡೋಣ. ಅದು ಏನು ಅಂತ, ಪ್ರತಿಯೊಬ್ಬ ದಾಸರು ಶ್ರೀನಿವಾಸನ ಕೊಂಡಾಡುವಾಗ ಶೇಷಗಿರಿ ದೊರೆ ಅಂತ ಕರೆದಿದ್ದಾರೆಯೇ ಹೊರತು ಗರುಡಗಿರಿ ದೊರೆ ಅಂತ ಕರೆದಿಲ್ಲ. ಅಬ್ಸರ್ವ್ ಮಾಡಿ ಅಂತಾರೆ. ಯಾಕೆ ಅಂದರೆ ಶೇಷ ಮಾರ್ಗದಿಂದ ಬಂದವರು ಮಾತ್ರ ಅವನಿಗೆ ಇಷ್ಟವೇ ಹೊರತು ಗರುಡ ಮಾರ್ಗದಿಂದ ಬಂದವರಿಗೆ ಅನುಗ್ರಹ ಮಾಡ್ತಾನೆ. ನಿಮಗೆ ಶೇಷಗಿರಿಗೆ ದೊರೆ ಆದ ಹಾಗೆ ಗರುಡಗಿರಿಗೆ ದೊರೆ ಅಲ್ಲ ಅವನು. ಅದರಿಂದ ದರ್ಶನ ಕೊಡ್ತಾನೆ, ಕಳ್ತಾನೆ ಅಷ್ಟೇ. ನಿಮ್ಮನ್ನ ಯಾಕೆ ಇಲ್ಲಿ ಇಟ್ಟುಕೊಂಡ, ಇಷ್ಟೊತ್ತು ಯಾಕೆ ನಿಲ್ಲಿಸಿದ ಗೊತ್ತಾ? ನೀವು ನಿಲ್ಲು ಅಂದ್ರೆ ನಿಲ್ಲಲ್ಲ. ಈ ಗರ್ಭಗುಡಿ ಇದೆಯಲ್ಲ, ನೀವು ಒಳಗಡೆ ಬರ್ತೀರಲ್ವ, ಆ ಒಳಗಡೆಯ ಒಂದೊಂದು ಹೆಜ್ಜೆನೂ ಕೂಡ ವೈಕುಂಠದಲ್ಲಿ ಪ್ರಯಾಣ ಮಾಡಿದ ಪುಣ್ಯ. ಅಲ್ಲಿ ಒಂದು ನಿಮಿಷ ನಿಂತರೂ ಕೂಡ ವೈಕುಂಠ ಲೋಕದಲ್ಲಿ ವಾಸ ಮಾಡಿದ ಪುಣ್ಯ. ಈಗ ನೀನು ನಿಲ್ಲು ಅಂದ್ರೆ ನಿಲ್ಲಿಗೆ ಬಿಡ್ತಾರ ಅವರು? ಬಿಡಲ್ಲ. ಏನೋ ದೇವರ ಅನುಗ್ರಹ ಮಾಡಿ ನಿಲ್ಲಿಸು ಅಂತ ನಿಲ್ಲಿಸಿದ್ದರಿಂದ ನೀನು ನಿಂತಿದ್ಯಾ. ಇಲ್ಲಿ ಎಷ್ಟೊತ್ತು ನಿಲ್ತೀಯ ಅಷ್ಟೊತ್ತು ವೈಕುಂಠ ವಾಸದಲ್ಲಿ ಮಾಡಿದ ಪುಣ್ಯ. ಈ ಅವಕಾಶ ಮತ್ತೊಮ್ಮೆ ಜೀವನದಲ್ಲಿ ಬರುತ್ತೋ ಇಲ್ವಾ? ಬಂದಿದ್ದೆ ಅನುಭವಿಸುವ. ಅವರಿಗೆ ಆಶ್ಚರ್ಯ ಆಗುತ್ತೆ. ಹೌದಾ? ಅವರಿಗೆ ಪುಣ್ಯ ಇಲ್ಲ, ಅದಕ್ಕೆ ವೇಗದಿಂದ ಬಂದ್ರೆ ವೇಗದಿಂದ ಹೋದ್ರು. ನಿನಗೆ ಪುಣ್ಯ ಇದೆ, ಯಾವ್ಯಾವ ಜನ್ಮದ ಪುಣ್ಯ, ಅದಕ್ಕೆ ವೈಕುಂಠದಲ್ಲಿ ಸ್ವಲ್ಪ ಇರು. ಈಗ ಉದಾಹರಣೆ ಕೊಟ್ಟರು. ಈಗ ನಮ್ಮ ಯಾರನ್ನ ಒಬ್ಬರನ್ನ ಮಾತಾಡಿಸ್ಬೇಕು. ನಾವು ಆ ದೊಡ್ಡ ವ್ಯಕ್ತಿಗೆ ತುಂಬಾ ಹತ್ತಿರದವರು, ಯಾರೋ ಹತ್ತಿರದವರಲ್ಲದೆ ಇದ್ದವರು ಬರ್ತಾರೆ. ಬಂದ್ಕೊಳ್ಳಿ ಏನ್ ಮಾಡ್ತಾರೆ, ಬನ್ನಿ ಬನ್ನಿ ನಾವು ಜೊತೆಗೆ ಕೂತೆ, ಸ್ವಲ್ಪ ನಿಂತ್ಕೊಳ್ಳೋ, ಸೈಡಿಗೆ ನಿಂತ್ಕೊ, ಅವ್ರನ್ನ ಮಾತಾಡಿಸಿ ಕಳಿಸ್ತೀನಿ ಅಂತಾರೆ. ಈ ಸೈಡಿಗೆ ನಿಂತ್ಕೊಂಡ್ರೆ ಅವ್ರಿಗಿಂತಲೂ ನಾವು ನಿಮಗೆ ಹತ್ತಿರ ಅಲ್ವಾ? ಹೌದು. ನೀನಾದ್ರೂ ನಿಂತ್ಕೊಂಡ್ರೆ ನಿಂತ್ಕೊಂತೀಯ, ನೀನ್ ನಮ್ಗೆ ಬಹಳ ಬೇಕಾದ. ಅವರು ಹಾಗೆಲ್ಲ ನಿಲ್ಲಲ್ಲ, ಬರ್ತಾರೆ ಬೇಗ. ಅವರೆಲ್ಲ VIP ಗಳು ಹೆಂಗ್ ಗೊತ್ತಾ? ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಹೊರಟೋಗ್ತಾರೆ. ಕಳಿಸಿಬಿಟ್ರೆ ನಿನ್ನ ಹತ್ರ ಇನ್ನೂ ಒಂದು ತಾಸೆ ಅಷ್ಟ್ರ ಮಾತಾಡ್ಬೋದು ಅಂತ. ಹಾಗೆ ದೇವರು ನಮ್ಮನ್ನು ಯಾಕೆ ಪಕ್ಕದಲ್ಲಿ ಕೂಡಿಸಿದ್ದಾನೆ ಅಂದ್ರೆ, ನೀನ್ ನಿಂತ್ಕೋ, ನೀನ್ ನಮ್ಮವನು, ಎಷ್ಟೊತ್ತು ಬೇಕಾದ್ರೆ ಇಲ್ಲಿ ಕೂತ್ಕೋಬಹುದು. ಅವರೆಲ್ಲ ಅಷ್ಟು ಸ್ಪೀಡ್ ಬರ್ತಾರೆ, ಸ್ಪೀಡ್ ಹೋಗ್ತಾರೆ, ಅವ್ರಿಗೆ ಹೋಗ್ಲಿ ಬಿಡು, ಆಮೇಲೆ ನಾನು ಇದ್ದೀನಿ ನೀವಿದ್ದೀವಿ ಅಂತ ದೇವರು ಬೇಕು ಅಂತ ಸುತ್ತಿ 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 ಅವನ ಹತ್ರ ಬಂದು ದರ್ಶನ ಕೊಡೋದು. ಅಷ್ಟೊತ್ತು ನೀನು ನನ್ನ ವಾಸಸ್ಥಾನದಲ್ಲಿ ಇರುವಂತ ಪುಣ್ಯ ಬರಲಿ. ಇದು ಯಾವಾಗ ಇದು ಲಾಭ ಆಗುತ್ತೆ? ನೀವು ಅವನನ್ನ ಅಷ್ಟು ಸುತ್ತಿ 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 ಉಪಾಸನೆ ಮಾಡಿದರೆ. ಸುತ್ತಿ ಸುತ್ತಿ ಉಪಾಸನೆ ಅಂದ್ರೆ ಅನಿರುದ್ಧ, ನಾನಾಗಲೇ ಹೇಳಿದಾಗ ಅನಿರುದ್ಧ, ಪ್ರದ್ಯುಮ್ನ, ಶಂಕರಣ್ಣ, ವಾಸುದೇವ, ನಾರಾಯಣ, ಅನಿರುದ್ಧ, ಇವೆಲ್ಲ ಸುತ್ತಿ ಸುತ್ತಿ ಸುತ್ತಿ. ಅದನ್ನೇ ಇಲ್ಲಿ ಹೇಳ್ತಾರೆ ಏನಂತ,